ಬಂದಿವಿ ನಂದಿಲ್ಲ ನಮ್ಗೆ ಬಂದ ತಕ್ಷಣ ನಮ್ಮ ತಂಗಿ ಪೋಸ್ತಾ ಅಂತ ತಗೊಂಡೇ ಬಿಡ್ಲ ಎಲ್ಲಿ ದೋಸೆ ನೋಡಿ ತಗೊಂಡ್ಬಿಟ್ಲ ಬ್ಯಾಗಿಂದ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ನಾನು ಅಪ್ಪನ ಪೂಜೆ ಮಾಡಿದ್ನಲ್ವ, 2 ವರ್ಷ ಕಂಪ್ಲೀಟಾಗಿ 3 ವರ್ಷಕ್ಕೆ ಬಿತ್ತು ನಮ್ಮ ಅಪ್ಪ ತೀರ್ಕೊಂಡು. ಇನ್ನು ಪೂಜೆ ಮಾಡಾದ್ಮೇಲೆ ನಾನು ಒಂದು ಸ್ವಲ್ಪ ಅಪ್ಸೆಟ್ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಅಲ್ಲಿಗಾದ್ರೂ ಹೋದ್ರೆ ಸ್ವಲ್ಪ ಏನು ಚೆನ್ನಾಗಿರ್ತಾಳೆ ಏನೋ ಅವ್ರೇನು ಅಂದ್ಕೊಂಡಿದ್ರು. ಮತ್ತು ಇನ್ನೊಂದು ಬಂದು ಕೆಲಸನಿತ್ತು ಅವ್ರ ಕಡೆಯಿಂದ ಬ್ಯಾಂಕಿಗೆ ಹೋಗ್ಬೇಕಿತ್ತು, ಚೆಕ್ ಬುಕ್ ಅಪ್ಲೈ ಮಾಡಬೇಕಿತ್ತಂತೆ. ಹಾಗಾಗಿ ಬಾ ಹೋಗೋಣ ಅಂತಂದು ಹೇಳಿದರು. ಇನ್ನು ಹಾಗಾಗಿ ಹೋಗಿದ್ವಿ. ಇನ್ನು ನಾನು ಬಂದಮೇಲೆ ನಮ್ಮ ಮನೆಗೆ ಇನ್ನು ಈಗ ಪೂಜೆ ಮಾಡ್ತಿದ್ದಾರೆ. ನಮ್ಮ ಅಪ್ಪನ ಫೋಟೋ ಇಟ್ಟು ಬೆಳಿಗ್ಗಿಂದ ಮಾಡೇ ಇಲ್ಲ ಫ್ರೆಂಡ್ಸ್. ಅವರು ಒಂಥರ ಈಗ ಗೊತ್ತಲ್ವ ಮೂಡ್ ಅಪ್ಸೆಟ್ ಆಗಿ ಅಂತಿದ್ರು. ಅವರು ಇದ್ದರು, ನಾನು ಇದ್ದೆ. ಅದಕ್ಕೋಸ್ಕರನೇ ನಾವು ಹೋದ್ಮೇಲೆ ಸ್ವಲ್ಪ ಖುಷಿ ಆಗ್ಲಿಂದ ಇದ್ದರು. ಇನ್ನು ಪೂಜೆ ಮಾಡಲ್ಲ ಅಂತಂದು ಸುಮ್ಮನೆ ಹಂಗೆ ಏನೋ ಸ್ವಲ್ಪ ಸಿಂಪಲಾಗಿ ಮಾಡಿದ್ರು. ಇನ್ನು ನಾನಿದ್ದು ಮಾಡಬೇಕು ಮಾಡಲಾರ್ದಂಗಿದ್ರೆ ಹೆಂಗೆ, ನೀನು ಮಗಳು ಮಾಡಿಯಲ್ಲ ಬಿಡು, ನಾವೇನು ಮಾಡೋದು ಮತ್ತೆ ಅಂತಂದು ಹೇಳಿದ್ರು. ಹಾಗಾಗಿ ನಾನು ಮಾಡಿದರೆ ಬೇರೆ ಆಗ್ತೈತೆ, ನೀವು ಮಾಡಿದರೆ ಬೇರೆ ಆಗ್ತೈತೆ ಅಂತಂದೇಳಿ ನಾನು ಮತ್ತು ಹೆಸ್ರುಬೇಳೆ ಪಾಯಸ ಮಾಡೋಣ. ನಾನು ಇದು ಮಾಡಿದ್ನಲ್ವ, ಏನು ಕೇಸರಿಬಾತು, ಹೆಸ್ರುಬೇಳೆ ಪಾಯಸ ಮಾಡೋಣ ಅಂತಂದೇಳಿ ಹೆಸ್ರುಬೇಳೆ ಪಾಯಸ ಮಾಡ್ತಿದ್ದೆ. ಇನ್ನು ಹೆಸ್ರುಬೇಳೆ ಪಾಯಸ ಮಾಡೋಕ್ಕೆ ಏನು ಮಾಡಿದ್ದೆ ಫ್ರೆಂಡ್ಸ್ ಅಂದರೆ, ನಾನು ಹೆಸ್ರುಬೇಳೆ ಒಂದು ಸ್ವಲ್ಪ ತಗೊಂಡು ಕೇಸರಿಬಾತು ಇಲ್ಲೆಯಿಂದ ಒಯ್ದಿದ್ನಲ್ವ, ಪಲಾವ್ ಕೇಸರಿಬಾತು ಅದಿತ್ತು. ಹಾಗಾಗಿ ಒಂದು ಸ್ವಲ್ಪ ಮಾಡೋಣ ಅಂತಂದೇಳಿ ಹೆಸ್ರುಬೇಳೆ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕು. ಕುದಿಸ್ಕೊಂಡೆಲ್ಲ ಆದಮೇಲೆ ಇದು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿಕೊಂಡು, ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿಕೊಂಡು ಇನ್ನು ಬೆಲ್ಲ ಕುಟ್ಕೊಂಡಿದ್ದೆ. ಆ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಸ್ವಲ್ಪ ಬೆಲ್ಲ ನಾನು ಆಲ್ಮೋಸ್ಟ್ ಕುಟ್ಕೊಂಡಿದ್ದೆ. ಏನು ಸ್ವಲ್ಪ ದಪ್ಪ ಇರೋಂಗೆ ಹಾಕಿದರೆ ಕುದಿಸ್ಕೋಬೋದು. ನಾನು ಬೆಲ್ಲ ಸ್ವಲ್ಪ ಜಜ್ಜೆ ಬಡ್ದು ಇಟ್ಕೊಂಡು ಆಮೇಲೆ ಅದ್ರಿಗೆ ಹಾಕ್ತಿರಿವಿದೆ. ಇನ್ನು ಬೆಲ್ಲ ಬಂದು ಕ್ಲೀನ್ ಇತ್ತು ಫ್ರೆಂಡ್ಸು. ಇನ್ನು ಬ್ಲ್ಯಾಕ್ ಕಲರ್ ಆ ಥರ ಇದ್ದರೆ ಸ್ವಲ್ಪ ಹಳ್ಳಳ್ಳಿರುತ್ತೆ. ಇದೇನು ನೋಡಿದೆ ನಾನು ಕ್ಲೀನ್ ಇತ್ತು, ಹಾಗಾಗಿ ಡೈರೆಕ್ಟ್ ಹಂಗೆ ಹಾಕ್ಕೊಂಡೆ. ಸ್ವಲ್ಪ ಅವೆಲ್ಲ ನಮ್ಗೆ ಗೊತ್ತಾಗುತ್ತಲ್ವ, ಮೇಲೆ ನೋಡೋಕ್ಕೆ ಒಂದು ಸ್ವಲ್ಪ ಹಳ್ಳಳ್ಳೆ ಏನಂಗೆ ಗೊತ್ತಾಗುತ್ತಲ್ವ ಕ್ಲೀನ್ ಇದೆ ಇಲ್ವ ಅಂತ. ಹಂಗೇನಿಲ್ಲ ಅಂದರೆ ಪಾನಕ ಮಾಡಿಕೊಂಡು ಅದು ಚೆನ್ನಾಗಿರೋದು ಮೇಲೆ ಅವೆಲ್ಲ ಇರುತ್ತಲ್ವ ಹಾಕಿ ಮೇಲೆ ಹಳ್ಳಳ್ಳಿರುತ್ತೆ, ಅದು ಹಾಕ್ಕೋಬೋದು. ಇನ್ನು ಇದೆಲ್ಲ ಆದಮೇಲೆ ಕುದ್ದಾದಮೇಲೆ ಹಾಲಿತ್ತು ಒಂದು ಎಷ್ಟು ಒಂದು 10 ರೂಪಾಯಿ ತೊಗೊಂಬಂದಿದ್ದು ಫ್ರೆಂಡ ಅಮ್ಮ. ಇನ್ನು ಅದು ಹಾಲು ಹಾಕಿ ಚೆನ್ನಾಗಿ ಕುಸ್ಕೊಂಬಿಟ್ರೆ ಇನ್ನು ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಅನ್ನನೂ ಮಾಡಿದ್ದೆ. ಅನ್ನ ಮತ್ತು ಹೆಸರುಬೇಳೆ ಪಾಯಸ ಅಷ್ಟೇ ಇಡೋಣ ಅಂತಂದೇಳಿ, ಯಾಕಂದರೆ ಬೆಳಿಗ್ಗೆ ಅಮ್ಮ ಅನ್ನ ಸಾರು ಏನೋ ಚಟ್ನಿ ಮಾಡಿದ್ರು, ಅದು ಇತ್ತು. ಹಾಗಾಗಿ ಇದು ಎಡಿಗೊಂದು ಒಂದು ಸ್ವಲ್ಪ ಅನ್ನ, ಒಂದು ಸ್ವಲ್ಪ ಸ್ವೀಟ್ ಏನಾದರೂ ಮಾಡಿ ಇಡೋಣ ಅಂತಂದೇಳಿ ಇಟ್ಟಿದ್ದೆ. ಇನ್ನು ಕೊಬ್ಬರಿ ತುರಿನ ಹಾಕೋದು ಹೇಳಿಲ್ಲ. ಇನ್ನು ಕೊಬ್ಬರಿ ತುರಿ ಲಾಸ್ಟಿಗೆ ನಾನು ಕೊಬ್ಬರಿ ತುರಿ ಹಾಕಿದೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಹೆಸರುಬೇಳೆ ಪಾಯಸ. ನನಗೆ ತುಂಬ ಅಂದರೆ ತುಂಬ ಎಲ್ಲ ಸ್ವೀಟ್ಕಿನ ಹೆಸರುಬೇಳೆ ಪಾಯಸ ನನಗೆ ತುಂಬ ಇಷ್ಟ. ಇದಕ್ಕಿನ್ನ ಗಸಗಸೆ ಮತ್ತು ಸಣ್ಣದಾಗಿ ಬರುತ್ತಲ್ವ ಸೌಗೆ ಅಂತ, ಅದನ್ನು ಹಾಕಬೇಕು, ಸಖತ್ತಾಗಿರುತ್ತೆ. ಇನ್ನು ಇದು ಗಸಗಸೆ ಊಟ ಈಗ ಹಾಕ್ತಿದ್ದೀನಿ ನೋಡಿ. ಇನ್ನು ನನ್ನ ಮನೆಗೆ ಏನಾರು ಹೋಗಿದ್ರು ಫ್ರೆಂಡ್ಸ್, ಈ ಥರ ಏನೋ ಸ್ವೀಟು ಈ ಥರ ಏನಾರು ಮಾಡೋದಿದ್ರೆ ನಾನು ಕೂಡ ನಮ್ಮ ತಂಗಿ ನೀನೇ ಮಾಡಿ ಚೆನ್ನಾಗಿ ಮಾಡ್ತೀನಿ, ನನಗೆ ಇನ್ನೂ ಅಷ್ಟು ಬರಲ್ಲ ಅಂತಂದೇಳಿ ಮಾಡಿಸ್ತಿರ್ತಾಳೆ. ಇನ್ನು ಎಲ್ಲಪ್ಪ ಅಡುಗೆನೂ ಆಯಿತು. ಅಡುಗೆ ಆದಮೇಲೆ ನಮ್ಮ ತಂಗಿಗೂ ಕರೆದೆ, ಇನ್ನು ಪೂಜೆ ಮಾಡ್ಬಾ ನೀನು, ನಾನು ಅಲ್ಲಿ ಮಾಡಿದ್ದೀನಿ, ಇಲ್ಲಿ ನೀನು ಮಾಡು ಅಂತಂದೇಳಿ. ಇನ್ನು ನಮ್ಮ ತಮ್ಮ ಇದ್ದಿದ್ರೆ ಅವನೇ ಮಾಡಿಸಿದ್ದ. ಇನ್ನು ಅವನು ಇದ್ದಿಲ್ಲಲ್ವ, ನಾನು ಅಲ್ಲಿ ಮಾಡಿದ್ದೀನಿ ಅಪ್ಪ ಪೂಜೆ, ಇಲ್ಲಿ ನೀನು ಮಾಡು ಅಂತಂದೇಳಿ ಅವ್ರಿಗೂ ಮಾಡೋಕ್ಕೆ ಬಿಟ್ಟೆ. ಏನೋ ಫ್ರೆಂಡ್ಸ್ ಪಾಪ ಅವರು ಪಿಜೆಲ್ಲನಿಂದ ಮಾಡಿದ್ದಿಲ್ಲ ಪೂಜೆಯವರು. ನಾನು ಏನು ಹೇಳಿ, ಮಕ್ಕಳದ್ದು ಮನೇಲಿ ಎಂಥ ಬೇಜಾರಿದ್ರು ಕೂಡ ಖುಷಿ ಇರುತ್ತೆ. ಇನ್ನು ನಮ್ಮಪ್ಪ ಸತ್ತಾಗ ನಮಗೆ ಧೈರ್ಯ ಒಂದು ಸ್ವಲ್ಪ ಖುಷಿ ಎಲ್ಲ ತಂದಿದ್ದಂದರೆ ನನ್ನ ಮಗನೇ. ಯಾಕಂದ್ರೆ ಅವ್ನ ಮಗ ನೋಡಿ ದುಃಖನ ಮರಿತಿದ್ವಿ, ಹಾಗಾಗಿ ಖುಷಿ ಇತ್ತು. ಇನ್ನು ನಾವು ಈಗ ಹೋಗಿದ್ರು ಸ್ವಲ್ಪ ಬೇಜಾರಾಗಿದ್ರು ಬಿಟ್ಟ ಅವರು. ಇನ್ನು ಹೋದ ತಕ್ಷಣ ಒಂಥರ ಖುಷಿಲಿಂದ ಮಾತಾಡೋದು, ಖುಷಿಯಾಗಿದ್ದರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಪದೇ ಏನಾದರೂ ನಮ್ಮ ಮನೆಗೂ ಆ ಕಡೆ ಸೈಡ್ ಹೋದ್ರೆ ನಮ್ಮ ಮನೆಗೆ ಹೋಗಿ ಬರ್ತೀನಿ ಅಂದರೆ ಇದೇ ಕಾರಣಕ್ಕೆ. ಯಾಕಂದರೆ ಮೊದಲು ಅಪ್ಪ ಇರ್ತಿದ್ದು ನಾವು ಏನು ಕಾಣಿಸ್ತಿದ್ದಿಲ್ಲ. ಇವಾಗ ಅಪ್ಪನೂ ಇಲ್ಲ, ಅಮ್ಮ ತಂಗಿ ಇಬ್ಬರೇ ಇರ್ತಾರೆ. ಅವಾಗ ಅಮ್ಮನೂ ಹೋಗೋಕೆ ಬರ್ತಿದ್ದೆ, ಇವಾಗ ಅವನೂ ಇಲ್ಲಲ್ವ, ಬೆಂಗಳೂರಾಗಿದ್ದಾನಲ್ವ. ಹಾಗಾಗಿ ಆ ಕಡೆಗೆ ಹೋದಂಗೆಲ್ಲ ನಾನು ಹೋಗಿ ಬರಬೇಕು, ಅವ್ರು ಹೆಂಗಿದ್ದಾರೆ ಅದು ನೋಡ್ಕೋಬೇಕಂತ ನನಗೆ ಇಷ್ಟ ಫ್ರೆಂಡ್ಸ್. ಅವ್ರು ಹೆಂಗಿದ್ದಾರೆ ಹೆಂಗಿಲ್ಲ ಅದರಲ್ಲಿ ಇವ್ನು ಹೋಗ್ಬಿಟ್ರಂತೂ ಫುಲ್ ಖುಷಿಯಾಗಿರ್ತಾರೆ. ಹಾಗಾಗಿ ಇನ್ನು ಸ್ವಲ್ಪ ದಿವಸ ನೋಡೋಣ, ಒಂದು ಸ್ವಲ್ಪ ತಿಳಿಯಂಗಾದ್ಮೇಲೆ ಬಿಡೋಕ್ಕಂತ ಇಲ್ಲ ಫ್ರೆಂಡ್, ನನ್ನ ಕೈಲಿ ಬಿಟ್ಟಿರೋಕ್ಕಾಗಲ್ಲ. ನೋಡೋಣ ಇನ್ನೊಂದು ಬಾಗು ಆದಮೇಲೆ ಅವನು ಅವಾಗ ಬೇಕಾದ್ರೆ ನೋಡೋಣ. ಬಟ್ ಸದ್ಯಕ್ಕಂತೂ ಇಲ್ಲ, ಅವ್ರು ಹೇಳ್ತಿರ್ತಾರೆ ಬಿಟ್ಟೋಗು ಅವನ್ನ ಇಲ್ಲಿ ಇಟ್ಕೊಂತಿರ್ತೀವಿ ಅಂತಂದೇಳಿ. ಬಿಡೋಕ್ಕಂತ ಆಗಲ್ಲ ಫ್ರೆಂಡ್ಸ್. ಇನ್ನು ಎಡೆ ಮಾಡಿದ್ವಲ್ವ, ಅನ್ನ ಪಾಯಸ ಇಟ್ಟು ಪೂಜೆ ಮಾಡ್ತಿದ್ವಿ. ಇನ್ನು ಫ್ರೆಂಡ್ಸ್ ಹೇಳ್ಬೇಕಂದ್ರೆ ನಮ್ಮ ತಂಗಿ ಸ್ವಲ್ಪ ಸ್ಟ್ರಾಂಗ್ ಫ್ರೆಂಡ್ಸ್, ಸ್ಟ್ರಾಂಗ್ ಏನಿರಲ್ಲ, ಬಟ್ ಆ ಥರ ತೋರಿಸ್ಕೊಳಲ್ಲ ಅಷ್ಟೇ. ಇನ್ನು ನಾನು ಫುಲ್ ಎಮೋಷ್ನಲ್ಲು. ನಿಜ ಹೇಳ್ಬೇಕಂದ್ರೆ ಅಪ್ಪ ಸತ್ತಾಗ ನಾನು ಡೆಲಿವರ್ ಆಗಿತ್ತಲ್ವ, ಅವಾಗೇನೋ
ಹಸಿಮೈ ಅಂತಾರೆ, ಅವಾಗೇನು ಅಳಬಾರ್ದು, ಸ್ವಲ್ಪ ಏನೇ ಮಾಡ್ಬಿಡ್ದು ಅಂತ ಇರುತ್ತಲ್ವ. ಅಪ್ಪ ಅದೇ ಟೈಮಾಗ ತಿರ್ಕೊಂಡಿದ್ದು ಜಗ್ಗಿ ಅಳ್ತಿದ್ದೆ. ನಾನಂತೂ ಬಂದವರೆಲ್ಲ ಹಸೆ ಬಾಣ್ತೀನಿ, ಅಳಬೇಡ ಅಂತ ಎಷ್ಟು ಹೇಳಿದ್ರೆ ಹೆಂಗೆ ಅಳ್ಳಾರ್ದಂಗೆ ಹೆಂಗಿರೋಕ್ಕಾಗುತ್ತೆ, ಅಷ್ಟು ಅಳ್ತಿದ್ದೆ. ಇನ್ನು ನಮ್ಮ ತಂಗಿ ಅಂತೂ ನನ್ನಂತೂ ಅಪ್ಪ ತೀರ್ಕೊಂಡಿದ್ದಲ್ವ, ಅಳಬೇಡ, ನಾನೇ ಅಳ್ತಿಲ್ಲ, ಎದಕ್ಕೆ ಅಳ್ತಿ, ಸ್ಟ್ರಾಂಗ್ ಆಗಿರಬೇಕು, ಅಪ್ಪ ಏನು ಬಂದ್ಬಿಡ್ತಾನ, ಹಂಗೆಲ್ಲ ಎಷ್ಟು ಧೈರ್ಯ ತುಂಬ್ತಿದ್ಲು. ನಿಜ ಅವಳು ಫುಲ್ ಧೈರ್ಯ, ನಾನು ನೋಡೋಕ್ಕೆ ಧೈರ್ಯ ಅಂತ ಕಾಣ್ತೀನಿ, ಬಟ್ ಅವಳು ಧೈರ್ಯವಂತೆ. ನಾವು ಎಷ್ಟು ಹೇಳಿದ್ರು ನನಗೆ ಹೇಳ್ತಿದ್ದೆ, ಅಳಬೇಡ ಇನ್ನು ಅಪ್ಪ ಬಂದ್ಬಿಡ್ತಾನೆ, ಹಿಂಗೆ ಹತ್ಕೊಂತಿದ್ಬಿಡ್ತೆ, ಧೈರ್ಯದಿಂದ ಇರ್ಬೇಕು ನಾವು, ಇವಾಗ ಯಾರಿಲ್ಲ ನಮಗೆ ಅಂತಂದು ಎಷ್ಟು ಸಣ್ಣಾಳಾದ್ರೂ ನನಗೆ ಧೈರ್ಯ ತುಂಬ್ತಿದ್ಲು. ಇವಾಗಾದ್ರೂ ನಾನು ಅಷ್ಟು ಬೇಜಾರು ಮಾಡ್ಕೊಂಡಿನಿ, ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ, ಬೇಜಾರು ಮಾಡ್ಕೊಂಡ್ಲಾರ್ದಂಗಿರಲ್ಲ, ಬಟ್ ತೋರಿಸ್ಕೊಳಲ್ಲ ಅವಳು ಅಷ್ಟೇ. ಇನ್ನು ನಾನಂತೂ ಫುಲ್ಲು ತೋರಿಸ್ಕೊಂತೀನಿ ಫ್ರೆಂಡ್, ಒಂಥರ ಆಗ್ಬಿಟ್ಟಿರ್ತೀನಿ. ನಾನಂತೂ ಹೆಂಗೆ ಆಗ್ಬಿಟ್ಟಿರ್ತೀನಿ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಮೂಡ್ ಅಪ್ಸೆಟ್ ಆಗಿಬಿಟ್ಟಿರುತ್ತೆ. ನಾನು ನಿಜ ಅಪ್ಪ ಸತ್ತಾಗ ಎಷ್ಟು ಅವಳೆ ಎಲ್ಲ ಅಮ್ಮನೂ ಮೂಲೆ ಗುಂಪು ಆಗ್ಬಿಟ್ಟಿದ್ಲು. ಇನ್ನು ತಮ್ಮ ಓಡಾಡೋ ಜಾಸ್ತಿ ಇರುತ್ತಲ್ವ, ಅದಕ್ಕೆ 3 ದಿವಸಕ್ಕೆ ಏನೇನೇನು ಕಾರ್ಯ ಇರ್ತಾವಲ್ವ, ಅವನ್ನೆಲ್ಲ ಮಾಡೋದ್ರಾಗೆ ಅವನು ಬ್ಯುಸಿಯಾಗಿದ್ದ. ಇನ್ನು ನನ್ನ ನೋಡ್ಕೊಳೋದ್ರಾಗೆ ಯಾರು ನನ್ನ ಹಸ್ಬೆಂಡು ನಮ್ಮ ತಮ್ಮ ಅವರು ಬ್ಯುಸಿಯಾಗಿದ್ದರು. ಇನ್ನು ನನ್ನ ನೋಡ್ಕೊಳ್ಳೋದು ಅಮ್ಮ ನೋಡ್ಕೊತಿದ್ರು, ಅವರು ನಿಲ್ಲ ನಮ್ಮಮ್ಮ ಗೊತ್ತಲ್ವ, ಹಿಂಗೆ ಈ ಥರ ಗಂಡ ತಿರ್ಕೊಂಡಾಗ ಅವು ಒಂದು ಕರ್ತವ್ಯ ಇರ್ತಾವಲ್ವ, ಅವರು ಒಂಥರ ಆಗ್ಬಿಟ್ಟಿದ್ರು. ಇನ್ನು ನನ್ನ ನೋಡ್ಕೊಂಡಿದ್ದು ನನ್ನ ತಂಗಿ ಮಗುನ. ನಾವು ಈ ಮನೆಗೆ ಇದ್ದಿಲ್ಲ ಫ್ರೆಂಡ್, ನಿಜ ಅದೊಂದು ಸ್ಟೋರಿನೇ ಇದೆ. ಎಲ್ಲರೂ ಇದ್ದೀವಿ, ನಾನು ಇದ್ದಿಲ್ಲ, ಯಾಕಂದರೆ ಸ್ವಲ್ಪ ಪೂಜೆಗಳು ಇರ್ತಾವಲ್ವ ತಿರ್ಕೊಂಡ್ಮೇಲೆ, ಅವೆಲ್ಲ ಮಾಡೋದನ್ನ ನಾನು ಬೇರೆಯವ್ರ ಮನೆಗಿದ್ದು, ಪಾಪ ನಮ್ಮ ತಂಗಿ ಅಲ್ಲೆಲ್ಲಿಂದ ಇಲ್ಲಿಗೆ ಬಂದು ಹೋಗೋದು ತಿರುಗಾಡಿ, ಅಪ್ಪ ನರಕ ಬೇಡ ಫ್ರೆಂಡ್ಸ್. ಅವಾಗ ನಮ್ಮ ಅಪ್ಪ ಸತ್ತಾಗ ನಾವು ಅನುಭವಿಸಿದ್ದೀವಿ ಕಷ್ಟ, ಯಾರ್ಯಾರಿಗೆ ಬೇಡ ಅಷ್ಟು ಅನುಭವಿಸ್ಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ದೇವ್ರ ಇಚ್ಛೆ ಏನಿದೆ ಅದೇ ಆಗೋದು. ಆಗಬಾರ್ದಿತ್ತು, ಆಗಿದೆ ಏನೋ ನಾವು ಇಷ್ಟು ಪಡ್ಕೊಂಬಂದಿದ್ವಿ ಅಂತ ಸ್ವಲ್ಪ ಬೇಜಾರು ಅಂತ ಇರುತ್ತೆ ಫ್ರೆಂಡ್ಸ್. ಅವಾಗ ಅಷ್ಟು ನೋವು ಪಡ್ತಿದ್ರು ಮತ್ತು ನನ್ನ ನೋಡ್ಕೊತಿದ್ಲು, ನನಗೆ ಸಮಾಧಾನ ಮಾಡ್ತಿದ್ಲು, ಹಿಂಗೆ ಮಾಡಬೇಡ, ಅಳಬೇಡ, ಇರಲಿ ಬಿಡು, ಏನಾಗುತ್ತೆ, ಅಪ್ಪ ಮಗ ಆಗಿ ಬಂದಾನ, ನನ್ನ ಮಗ ಅದನ್ನಲ್ಲ ಇಲ್ಲಿ ಪ್ರಿಯಾಂಶ್ ಅಂತ, ಅವ್ನು ಖುಷಿ ನೋಡ್ಕೊತಿದ್ರು. ಒಂಥರ ಬೇಜಾರು ಫ್ರೆಂಡ್ಸ್. ಅಂದರೆ ಇವಾಗ ಯಾಕೆ ಸಿಚುವೇಶನ್ ಬರ್ತಿದೆ ಅಂದರೆ, ಇವಾಗ ಅವಳು ಪೂಜೆ ಮಾಡ್ತಿದ್ದಾಳಲ್ವ, ಅದೇ ಹೇಳೋಕೆ, ಅವಾಗ ಆ ಸಿಚುವೇಶನ್ನಾಗ ಅವಳು ಧೈರ್ಯ ತುಂಬ್ತಿದ್ಲು, ಅಳಬೇಡ, ಅದು ಮಾಡಬೇಡ ಅಂತಂದೇಳಿ. ಏನೋ ಕೆಟ್ಟ ಘಟನೆ ಮರೆತು ನಮ್ಮ ಜೀವನದಾಗ ಅಂಥ ದೊಡ್ಡ ಘಟನೆ ಬಂದು ಹೋಗ್ಬಿಡ್ತು 2 ವರ್ಷದ ಕೆಳಗೆ. ಇನ್ನು ಪೂಜೆ ಎಲ್ಲ ಮಾಡಿದ್ವಿ. ಇನ್ನು ಪ್ರಿಯಾಂಶನ ಇವಾಗ ಅವನ್ನ ಮೊದಲ ನಮ್ಮಪ್ಪ ನೋಡಿದ್ರೆ ಯಾವಾಗ ಎಷ್ಟು ಜೀವ ಮಾಡ್ತಿದ್ದು ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಫೋಟೋ ನೋಡಿ ಸಾಕು, ಏನಾದರೂ ಅಡುಗೆ ತಾತ ಊಟ ಮಾಡೋಕ್ಕೆ ಬಾ, ತಾತ ಬಾ ಅಂತ ಹೇಳೋದೇನು ಏನೋ ಪಡ್ಕೊಂಬಂದಿಲ್ಲ. ನನ್ನ ಮಗ ಪಡ್ಕೊಂಡಿಲ್ಲ, ನಮ್ಮಪ್ಪ ಪಡ್ಕೊಂಡಿಲ್ಲ ಗೊತ್ತಿಲ್ಲ, ತಾತ ಮೊಮ್ಮಗನ ಪ್ರೀತಿ. ಇನ್ನು ಇದು ಹೇಳಿದ್ನಲ್ವ, ಪಾಯಸ ಇತ್ತು, ಹಾಗೆ ಅನ್ನ ತೊಗೊಂಬಂದು, ಕೇಸರಿಬಾತು, ಬದನೆಕಾಯಿ ಎಲ್ಲ ತೊಗೊಂಬಂದಿದ್ದೆ. ನಾನು ಜಾಸ್ತಿನೇ ಮಾಡಿದ್ದೆ, ನಾನು ಹೋಗ್ಬೇಕಂತ ಏನು ಐಡಿಯಾ ಇದ್ದಿಲ್ಲ. ಇನ್ನು ಇವರು ನಾನು ಬೇಜಾರಾಗಿರೋದು ನೋಡಿ, ಹೋಗೋಣ ಬಾ, ಅಲ್ಲಿ ಹೋದ್ರೆ ಖುಷಿ ಆಗ್ತಾಳೆ ಅಂತೇಳಿ ಕರ್ಕೊಂಡು ಹೋಗಿದ್ರು. ಇನ್ನು ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಎಲ್ಲ ಆಗೋಗಿರುತ್ತೆ. ನನ್ನ ಹಸ್ಬೆಂಡ್ ಟೀ ಕುಡಿದು ಅವರು ಡ್ಯೂಟಿಗೆ ಹೋಗ್ಬೇಕಂತ ಹೇಳಿ ಊರಿಗೆ ಹೊರಟ್ರು. ಇನ್ನು ನಾನು ಯಾಕೆ ಹೋಗಿಲ್ಲ ಅಂದರೆ, ನಮ್ಮ ಅಜ್ಜಿಯರು ಇವಾಗೇನು ಹುಲಿಗೆಮ್ಮನ ಜಾತ್ರೆ ಆಗ್ತಿತ್ತಲ್ವ, ಇವಾಗ ಅಲ್ಲಿಗೆ ತುಂಬಿಸ್ತಾರೆ. ಇನ್ನು ನಮ್ಮಮ್ಮರೂ ತುಂಬಿಸ್ತಾರೆ, ಅಂದರೆ ಅವ್ರು ಅಲ್ಲಿ ಹುಲಿಗೆಗೆ ಹೋಗಿ ತುಂಬಿಸ್ತಾರೆ ಕಾರ್ ಹುಣಿವಿಗೆ. ಬಟ್ ನಮ್ಮ ಅಜ್ಜಿ ಹಾಗೆ ಹುಣಿವಾಗಿ ಒಂದು ಸ್ವಲ್ಪ ದಿವಸಕ್ಕೆ ತುಂಬಿಸ್ತಾಳೆ. ಹಾಗಾಗಿ ನನ್ನ ಇಲ್ಲೇ ಬಿಟ್ಟು ಹೋದ್ರು, ನಮ್ಮ ಅಜ್ಜಿ ಇಲ್ಲೇ ಬಿಟ್ಟು ಹೋಗಪ್ಪ ಅಂತ ಹೇಳಿದ್ದಕ್ಕೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ನಮ್ಮ ಮನೆಯಲ್ಲೇ ಇದ್ದೀನಿ. ಅಪ್ಪ ನೀನು ಮಾಡೋದು, ನಮ್ಮ ಅಜ್ಜಿ ಮನೆಗೆ ಹೋಗಬೇಕು, ಯಾಕಂದರೆ ನಮ್ಮ ಅಜ್ಜರು ಅಲ್ಲಿ ತುಂಬಿಸ್ತಾರೆ, ಅಲ್ಲಿಗೆ ಹೋಗ್ಬೇಕು. ರೆಡಿ ಅಂತ ಆಗಿದ್ದೀನಿ ನೋಡಿ, ನನ್ನ ಔಟ್ಫಿಟ್ ಈ ಥರ ಇದ್ದೆ. ಇನ್ನು ನಾನು ಹೋಗ್ಬೇಕು, ಹೋಗಿ ಅಲ್ಲಿ ತುಂಬಿಸೋದು ಏನೇನು ಮಾಡ್ತಾರೆ, ಹೆಂಗಿರುತ್ತೆ ನಮ್ಮ ಸೈಡ್ ಪದ್ಧತಿ ಎಲ್ಲ ತೋರಿಸ್ತೀನಿ. ಇನ್ನು ಪ್ರಿಯಾಂಶನ್ ರೆಡಿ ಆಗಿದ್ದಾರೆ, ನಮ್ಮ ತಂಗಿ ಸ್ನಾನ ಮಾಡ್ಕೊಂಡು ಬರ್ತಾಳೆ, ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಫ್ರೀ ಹಾಯ್ ಮಾಡಿ, ಹಾಯ್ ಕಾಡಿಗೆ ನೋಡ್ದೆ ಹಿಂಗ್ತಿರ ಮಾತಾಡ್ತ ಹಾಯ್, ಮತ್ತೆ ಕಾಣ್ತೀವಿ, ಬಾಯ್. ಕಾವೆಲ್ಲ ಏ ಕಾವ್ಯ ಜಜ ಬುಷ್ ಮಾಡ್ಬಾ ಆದ್ರೆ ಹೊಡಿತಂಕ. ಇನ್ನು ಇದು ನಮ್ಮ ಅಜ್ಜರ ಮನೆ ಹತ್ರ ಫ್ರೆಂಡ್ಸ್. ಮಳೆ ಅಂತ ಎಷ್ಟು ಬರ್ತಿತ್ತು ಅಂದರೆ, ಅಪ್ಪ ನಾನು ಹೋಗಿದ್ದಲ್ವ 3 ದಿವಸ ಹಂಗೆ ಮಳೆ ಬರ್ತಿದೆ. ಎಷ್ಟು ಮಳೆ ಅಂದರೆ ಅಸಲು ಒಂದು ಸ್ವಲ್ಪನೂ ನಿಂತಿಲ್ಲ ಮಳೆ, ಅಷ್ಟು ಮಳೆ ಬರ್ತಿತ್ತು. ಇನ್ನು ನಮ್ಮ ಅಜ್ಜರ ಮತ್ತೆ ಅಲ್ಲಿ ತುಂಬಿಸ್ತಾರಲ್ವ, ಹಾಗಾಗಿ ನಾನು ಹೋಗಿದ್ದೆ, ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ.
ಇನ್ನು ಅಮ್ಮ ಅಂತೂ ಬಂದಿದ್ದಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವತ್ತೊಂದು ಸ್ವಲ್ಪ ಇತ್ತಂತೆ, ನಾವು ಹೊಲಕ್ಕೆ ಕೆಲಸ ಹೋಗ್ತಾರಲ್ವ ಅಲ್ಲಿ ಮಾಡೋದು, ಹಾಗಾಗಿ ಹೋದರೆ ಬಿಟ್ಟರೆ ಹೆಂಗೆ ಬೈತಾರೆ ಅಂತಂದೇಳಿ ಅಮ್ಮ ಮಾಡ್ಕೊತೇನಮ್ಮ ನೀನಂತ ಕೇಳಿದ್ರು. ಸರಿ ನಾನು ಮಾಡ್ಕೊತೀನಿ ತಗೋ ಹೋಗ್ಬಾ ಅಂತಲೇ ಹೇಳಿದ್ರು ಫ್ರೆಂಡ್ಸ್. ಯಾಕಂದರೆ ಅಮ್ಮನ ದುಡಿದ್ರೆ ಸ್ವಲ್ಪ ಅದಕ್ಕೆ ಖರ್ಚಿಗೆ ಬರ್ತೈತೆ ಇವಾಗ ಅಂತ. ಅಪ್ಪ ಇರ್ತಿತ್ತು ನಡೀತಿತ್ತು, ಹಾಗಾಗಿ ನಾನು ಏನು ಇದು ಮಾಡಲಿಲ್ಲ, ಹೋಗ್ಬಾ ನಾನು ಬೇಕಾದ್ರೆ ಮಾಡ್ಕೊತೀನಿ ಅಂತೇಳಿ. ಇನ್ನು ನಮ್ಮ ಅಜ್ಜಿ ಉಣ್ಣಕ್ಕೆ ಒಂದು ಸೇರ್ ಮೇಲೆ ಜಗ್ಗಿನ ಹಾಕ್ಬಿಟ್ಟಿದ್ರು ಫ್ರೆಂಡ್ಸ್, ಎಲ್ಲರೂ ಬರ್ತಾರೆ ಅಂತಂದೇಳಿ. ಹಾಗಾಗಿ ಎಲ್ಲ ಉಣ್ಣ ಮಿಕ್ಸಿಗೆ ಹಾಕ್ಕೊಂಡು ಬದನೆಕಾಯಿ ಎಲ್ಲ ನಾನೇ ಅಡುಗೆ ಮಾಡಿದ್ದೆ ಫ್ರೆಂಡ್ಸ್, ಬದನೆಕಾಯಿ ಮತ್ತು ಅನ್ನ. ಅಷ್ಟರಲ್ಲಿ ನಮ್ಮ ಅಕ್ಕರೂ ಬಂದರು, ಎಲ್ಲರೂ ನಾವು ಕೂತ್ಕೊಂಡು ಹೋಳ್ಗೆ ಮಾಡ್ಕೊತ ಕುಂತಿದ್ವಿ. ಆಮೇಲೆ ಜಾಸ್ತಿ ಆದಮೇಲೆ ನಾನು ಹೋಳ್ಗೆ ಬದನೆಕಾಯಿ ಅನ್ನ ಮಾಡಬೇಕಲ್ವ, ಹಾಗಾಗಿ ನಾನು ಮಾಡ್ತೀನಂತ ಇಬ್ಬರು ಅಕ್ಕನವರು ಮತ್ತು ನಮ್ಮ ಅಜ್ಜಿ ಹೋಳ್ಗೆ ಮಾಡ್ಕೊತ. ಇನ್ನು ಫ್ರೆಂಡ್ಸ್, ನಮ್ಮ ಅಜ್ಜಿ ಏನನ್ನ ಆಗಲಿ ಪ್ರತಿಯೊಂದು ಅವ್ರು ಏನನ್ನು ತಗೊಳ್ಳಿ ಮಾಡಲಿ ಏನಾದರೂ ಮಾಡಲಿ ಪ್ರತಿಯೊಂದು ಶೇರ್ ಮಾಡ್ತಾರೆ. ಯಾಕಂದರೆ ನಮ್ಮ ಅಜ್ಜಿನ ನಾನು ಅಷ್ಟು ಬಾಂಡಿಂಗ್ ಚೆನ್ನಾಗಿದೆ. ಸಣ್ಣಳಿದ್ದಾಗ ನಮ್ಮ ಅಜ್ಜಿ ಹತ್ರ ಇದ್ನಲ್ವ, ಹಾಗಾಗಿ ಚೆನ್ನಾಗಿದೆ ಬಾಂಡಿಂಗ್. ಇನ್ನು ಇನ್ನು ಫ್ರೆಂಡ್ಸ್, ನಮ್ಮ ತಂಗಿನೂ ಬಂದಿದ್ದಿಲ್ಲ, ಯಾಕಂದರೆ ನೀರು ಬಂದಿದ್ದಿಲ್ಲ. ಮನೆ ಹತ್ರ ನೀರು ಬಂದು ಹಿಡ್ದಾಕಿ ಬರ್ತೀನಿ ಅಂತ, ಅವ್ನು ನೀರು ಬರ್ತಾಗೆಲ್ಲ ಮಳೆನೂ ಜಾಸ್ತಿ ಬಂದಿತ್ತಲ್ವ, ಹಾಗಾಗಿ ನೀರು ಬರಲೇ ಇಲ್ಲ. ಇನ್ನು ನಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗಿ ಬಂದ್ರಲ್ವ, ಆಗ ಇಬ್ಬರೂ ಬಂದರೆ ಇನ್ನು ನಾನು ಹೋಳ್ಗೆ ಕೊರೆದಿತ್ತಲ್ವ, ನಮ್ಮ ಅಮ್ಮಗೆ ಬಿಟ್ಟು ನಾನು ಸ್ವಲ್ಪ ಹೊತ್ತು ಕುಂತ್ಕೊಂಡಿದ್ದೆ. ಯಾಕಂದರೆ ಎಷ್ಟೊತ್ತು ನಿಂತಿದ್ದೆ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಹೊತ್ತು ಕೂಡೋಣ ಅಂತೇಳಿ ಕೂತ್ಕೊಂಡಿದ್ದೆ. ಬದನೆಕಾಯಿ ಸಾಂಬಾರು, ಜಿಜಿ ಗಂಟೆ ಗಂಟೆ ಇಟ್ಕೊಂಡಿರ್ತೀಯಾ? ಪ್ರಿಯ ನೀನು ಬಾರಿ ಬರ್ತೀರಿ ನೋಡ್ಕ, ಅಲ್ಲಿ ಯಮ್ನೂರಪ್ಪದ ಊಟ ಹಿಂಗೆ ಬನ್ನಿ ಇಬ್ಬರು ಫೋಟೋ. ಆಮೇಲೆ ದಡಮ್ಮ ಫುಲ್ ಜೀವ ಆಗ್ಬಿಟ್ಟಾನ. ಪ್ರಿಯ ಇವಾಗನ್ ಪ್ರಿಯ ಗಂಟೆ ಬಾಳ ಇವಾಗ ಉದೋನ ಏ ಅನ್ನ ಪೋ ಜಲ್ದಿ ಪ್ರಿಯ ಅಂತಿಲ್ಲ. ಆಯ ಬಸ್ ಇಲ್ಲ ಅಂತಕ್ಕ ತಿರುಗು ಪ್ರಿಯ ಉದೋನ್. ಇನ್ನು ಫ್ರೆಂಡ್ಸ್, ಇಲ್ಲಿ ಇಟ್ಟಿದ್ದಾರಲ್ವ ಇವೇ ಪಡ್ಲಿಗೆ ಅಂತಾರೆ ಮತ್ತು ಅಡ್ಲಿಗೆ ಅಂತಾರೆ. ಇದು ನಮ್ಮ ಅಜ್ಜರದ್ದು ಗುಡಿ, ಅಂದರೆ ಅಣ್ಣ ತಮ್ಮರು ಪೂಜೆ ಮಾಡ್ತಾರಲ್ವ ಅಲ್ಲಿ ಪೂಜೆ ಮಾಡ್ತಾರೆ. ವರ್ಷಕ್ಕೊಬ್ಬರು ನಮ್ಮ ಅಜ್ಜರ ನಮ್ಮ ತಾತರ ಅಣ್ಣ ತಮ್ಮರು ಇರ್ತಾರಲ್ವ ಅವರು ನಮ್ಮ ಸಣ್ಣ ಮಾಮ ಮತ್ತು ನಮ್ಮ ಮಾಮನ ಹೆಂಡತಿ ನಮ್ಮ ಅಜ್ಜಿ ಎಲ್ಲರೂ ಇದ್ದರು. ಅವರು 2 ಮನೆಯವರು ಕಲಿತು ಅಡ್ಲಿಗೆ ತುಂಬಿಸ್ತಾರೆ ವರ್ಷಕ್ಕೊಂದು ಟೈಮು. ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಅಡ್ಲಿಗೆಲ್ಲ ನೋಡಿ ಇದೇ ಥರ ಇಟ್ಟಿರ್ತಾರೆ. ಇನ್ನು ಒಂದೊಂದು ಸಪ್ರೇಟ್ ಇಡ್ತಿದ್ರು ಅಂದ್ಕೊಂಡು ಫ್ರೆಂಡ್ಸ್, ಇದಪ್ಪ ಏನೋ ಜೋಡಿ
ಇಟ್ಟಿದ್ದಾರೆ, ಏನೋ ಗೊತ್ತಿಲ್ಲ ನನಗೂ ಅಷ್ಟು. ಇನ್ನು ಇದು ಸಣ್ಣ ದೇವರಿದೆ ಅಲ್ವಾ, ಇದು ಹುಲಿಯಮ್ಮ. ಈ ಕಡೆ ಇನ್ನೊಂದು ದೊಡ್ಡ ದೇವರಿದೆ ಅಲ್ವಾ, ಇದು ಹುಲಿಯಮ್ಮ ಮಾರಮ್ಮನ ಗುಡಿ ಇದು. ಇನ್ನು ನಮ್ಮಮ್ಮ ನಾನಿಬ್ಬರು ಒಂಥರ ಸೈಲೆಂಟಾಗಿ ಕುಂತಿದ್ವಿ. ಯಾಕಂದರೆ 2 ವರ್ಷದ ಕೆಳಗೆ ಇದೇ ಥರ ಅಮ್ಮ ಅಡ್ಲಿ ತುಂಬ್ಸೋಕ್ಕೆ ಅಜ್ಜಿ ಇಲ್ಲಿಗೆ ಬಂದಿದ್ರು. ಅವಾಗ ನಮ್ಮ ಅಪ್ಪಗೆ ನಮ್ಮ ಪ್ರಿಯನ್ ಜಗ್ಗಿ ಅಂದರೆ ಸಣ್ಣ ಪಾಪಿತ್ತಲ್ಲ, ಜಗ್ಗಿ ಅಳ್ತಿತ್ತು. ನಮ್ಮ ಅಪ್ಪಗೆ ಅವಾಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು. ಅವಾಗ ಗೊತ್ತಿದ್ದಿಲ್ಲ ನಮಗೆ ಈ ಥರ ಎಲ್ಲ ಆಗ್ತಿತ್ತು. ಸುಮ್ಮನೆ ಏನೋ ಗ್ಯಾಸ್ ಆಗಿದೆ ಅಂತಂದು ಅಂದ್ಕೊಂಡ್ಬಿಟ್ಟಿದ್ವಿ. ನಮ್ಮಮ್ಮ ಫೋನ್ ಮಾಡಿ ಈ ಪಾಪನು ಜಗ್ಗಿ ಹೇಳ್ತಿದ್ದೆ, ಅಪ್ಪನೂ ಹೊಟ್ಟೆ ನೋವು ಅಂತೇಳಿ ಏನಿಲ್ಲ, ಸುಮ್ಮನೆ ಹಂಗೆ ಮಕ್ಕೊಂಬಿಟ್ಟಿದ್ದಾರೆ, ಸುಮ್ಮನೆ ಹೊಟ್ಟೆ ಹಿಡ್ಕೊಂಡು ಅದೇ ಅಮ್ಮ ನೆನೆಸ್ಕೊತಿದ್ರು. ಅದು ಇದೇ ಇಲ್ಲ ಅಡ್ಲಿ ತುಂಬಿಸ್ಕೊಂಡು ಬಂದು ಎಷ್ಟು ಊಟ ಮಾಡಿಸಿದ್ರು ಮಾಡಲಿಲ್ಲಪ್ಪ. ಅದೊಂದು ಸ್ಟೋರಿ ಇದೆ ಫ್ರೆಂಡ್ಸ್, ಅದು ಒಂದೆಂಟ ಹೇಳ್ತೀನಿ. ಅದೇ ನೆನೆಸ್ಕೊಂಡು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಇನ್ನು ಎಲ್ಲ ಅಡ್ಲಿಗೆಲ್ಲ ತುಂಬಿಸಿ ಇನ್ನು ಎಲ್ಲರೂ ಊಟ ಮಾಡಿ, ಅಕ್ಕವರು ಬಂದಿದ್ರಲ್ಲ ಎಲ್ಲರೂ ಊಟ ಮಾಡಿ ಇನ್ನು ಬೆಳಿಗ್ಗೆ ರಾತ್ರಿ ಅಲ್ಲೇ ಬೆಳಿಲ್ಲ ಮನೆ ಹತ್ತಿಗೆ ಬಂದುಬಿಟ್ಟಿವಿ ನಾವು. ಇನ್ನು ಫ್ರೆಂಡ್ ಇದು ನೆಕ್ಸ್ಟ್ ಡೇ ಲಾಗು. ಇನ್ನು ಮೀನು ಅಮ್ಮ ಮಾಡೋದೆಲ್ಲ ತೋರಿಸಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ನಮ್ಮ ಸೈಡ್ ಬಂದು ಈ ಥರ ಏನಾದರೂ ಹಬ್ಬ ಮಾಡಿದರೆ ನೆಕ್ಸ್ಟ್ ಡೇ ಕರಿ ಮಾಡ್ತಾರೆ. ಹಾಗಾಗಿ ಅಮ್ಮ ನಮ್ಮ ಅಜ್ಜಿ 2 kg ಇದು ತೊಗೊಂಬಂದಿದ್ರು ಫಿಶ್. ಇನ್ನು ಬಿಸಿಲಿತ್ತಲ್ವ, ಹಾಗಾಗಿ ತಿಂದೇ ಇದ್ದಿಲ್ಲ, ಭಾಳ ದಿನ ಆಯಿತು. ಈಗಿನ್ನು ಮಳೆ ಆಗ್ತಿದೆ ಅಲ್ವ, ಇವಾಗ ತಿನ್ಬೋದು ಅಂತಂದೇಳಿ ತಗೊಂಬಂದಿದ್ರು. ಇನ್ನು ನಾನು ಮೀನ ಫ್ರೈ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಅಮ್ಮ ಮೀನು ಸಾರು ಅಂತ ಸಖತ್ತಾಗಿ ಮಾಡ್ತಾರೆ, ಹಾಗಾಗಿ ಅಮ್ಮಗೆ ನೀನೇ ಮೀನು ಸಾರು ಮಾಡು ಅಂತಂದು ಹೇಳಿದ್ದೆ. ಇನ್ನು ಅವರು ನಾನು ಬಟ್ಟೆ ಮತ್ತು ಪಾತ್ರೆ ವಾಶ್ ಮಾಡಿದ್ದೆ. ಇನ್ನು ಅಮ್ಮ ಅಡುಗೆ ಎಲ್ಲ ಮೀನು ಸಾರು ಎಲ್ಲ ಮಾಡ್ತಿದ್ರು. ನಾನೆಲ್ಲ ನೆನ್ನಿಟ್ಕೊಂಡು ಹೋಗಿ ಇನ್ನು ಫಿಶ್ ಫ್ರೈ ಮಾಡಿದ್ದೆ. ಇನ್ನು ನಮ್ಮ ಸೈಡ್ ಈ ಥರ ಹಬ್ಬನೆಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಈ ಥರ ಕರಿ ಅಂತೀವಿ ಫ್ರೆಂಡ್ಸ್, ಇದು ಮಾಡ್ತೀವಿ. ಇನ್ನು ಎಲ್ಲ ಮಾಡಿಕೊಂಡು ಇನ್ನು ಬರಬೇಕಂತಿತ್ತು, ಇದೆಲ್ಲ ಮಾಡಿ ನನ್ನ ಹಸ್ಬೆಂಡಿಗೆ ತಗೊಂಬರ್ಬೇಕಂತ. ಅದೇ ಹೇಳಿದ್ನಲ್ವ, ಸಿದ್ದರಾಮಯ್ಯ ಈ ಕಡೆ ಸೈಡ್ ಬಂದು ಕಾರಣಕ್ಕೆ ಬಸ್ಸೆಲ್ಲ ಅಲ್ಲೇ ಆ ಕಡೆ ಸೈಡೇನೋ ಹೋಗಿದ್ವಿ, ಬಳ್ಳಾರಿ ಸೈಡ್ ಬಂದಿದ್ದಿಲ್ಲ. ಹಾಗಾಗಿ ನನ್ನ ಪಾಪ ಫಿಶನ್ನು ತರಲಿಲ್ಲ. ಇನ್ನು ನೆಕ್ಸ್ಟ್ ಡೇ ತನ್ನೇ ಇಲ್ವ ಅಂತಂದು ನೆಕ್ಸ್ಟ್ ಲಾಗಲ್ಲಿ ನೋಡಿ. ಹಾಗೆ ನಾನು ಈ ಥರ ಏನಾದರೂ ಹೋದಾಗೆ ನಮ್ಮ ತಂಗಿ ಕೇಳೋದು ಜಾಸ್ತಿ, ಗೋಬಿ ಪಾನಿಪುರಿ ಈ ಥರ ಏನೋ ತಿನ್ನೋಕೆ ಹೋಗೋಣ ಅಂತಂದೇಳಿ. ಹಾಗಾಗಿ ಮನೆಗೆ ಅಮ್ಮಗೆ ಹೇಳಿ ದುಡ್ಡು ಕೊಟ್ಟು ತರಿಸಿದ್ದೆ ಗೋಬಿ ಅಂತ. ಇನ್ನು ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಿಮಗೆ ಗೊತ್ತಿದ್ದರೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.